ಇದು ಬಹಳ ಹಿಂದಿನ ಕಥೆ. ದೇವತೆಗಳು ಮತ್ತು ಅಸುರರು ಯುದ್ಧ ಮಾಡ್ತಾ ಇದ್ದ ಕಾಲದ ಕಥೆ. ದೇವಗುರು ಬೃಹಸ್ಪತಿಗೆ ಒಬ್ಬ ಮಗ ಇದ್ದ. ಅವನ ಹೆಸರು ಕಚ. ಅಸುರಗುರು ಶುಕ್ರಾಚಾರ್ಯರಿಗೆ ಒಬ್ಳು ಮಗಳಿದ್ಲು. ಅವಳು ದೇವಯಾನಿ. ದೇವಯಾನಿ ಕಚನನ್ನ ಬಹಳವೇ ಮೆಚ್ಕೋತಾಳೆ. ಆದರೆ ಕಚ ಅವಳನ್ನ ನಿರಾಕರಿಸ್ತಾನೆ. ಪ್ರೇಮದಲ್ಲಿ ರಿಜೆಕ್ಟ್ ಆದ ಹೆಣ್ಣು ಅವಳು ಪ್ರೀತಿಸಿದವನಿಗೆ ಶಾಪ ಕೊಡ್ತಾಳೆ. ಇದು ಮಹಾಭಾರತದಲ್ಲಿ ಕಂಡುಬರೋ ಉಪಕಥೆ. ದೇವತೆಗಳು ಎಷ್ಟೇ ಪವರ್ಫುಲ್ ಆಗಿದ್ರೂ ಅಸುರರ ಹತ್ರ ಇದ್ದ ಒಂದು ವಿಶೇಷ ವಿದ್ಯೆ ಅವರಿಗೆ ಗೊತ್ತಿರಲಿಲ್ಲ. ಅದು ಸಂಜೀವಿನಿ ವಿದ್ಯೆ, ಅಂದರೆ ಸತ್ತವರನ್ನ ಬದುಕಿಸೋ ವಿದ್ಯೆ. ಈ ವಿದ್ಯೆ ಗೊತ್ತಿರೋ ಒಬ್ಬನೇ ಒಬ್ಬ ಅಂದರೆ ಅಸುರಗುರು ಶುಕ್ರಾಚಾರ್ಯ. ಹಾಗಾಗಿ ದೇವತೆಗಳು ಒಂದು ಉಪಾಯ ಮಾಡಿದ್ರು. ದೇವಗುರು ಬೃಹಸ್ಪತಿಯ ಮಗ ಕಚನನ್ನ ಗುಟ್ಟಾಗಿ ಶುಕ್ರಾಚಾರ್ಯರ ಬಳಿ ಕಳಿಸೋದು, ಆಮೇಲೆ ಅವನು ಅವ್ರ ಜೊತೆ ಇರ್ತಾ ಅವರ ಶಿಷ್ಯನಾಗೋದು, ಹಾಗೆ ಸಂಜೀವಿನಿ ವಿದ್ಯೆಯನ್ನ ಕಲ್ತ್ಕೊಳ್ಳೋದು. ದೇವತೆಗಳ ಪ್ಲಾನ್ ಪ್ರಕಾರ ಕಚ ಸ್ವರ್ಗವನ್ನ ಬಿಟ್ಟು ಹೊರಡ್ತಾನೆ. ಕಾಡು ದಾರಿಯಲ್ಲಿ ಬರಿಗಾಲಲ್ಲಿ ನಡೀತಾ ಶುಕ್ರಾಚಾರ್ಯರು ಇರೋ ಆಶ್ರಮವನ್ನ ತಲುಪ್ತಾನೆ. ಕಚ ಶುಕ್ರಾಚಾರ್ಯರನ್ನ ಭೇಟಿ ಮಾಡಿ ಅವರ ಶಿಷ್ಯನಾಗಿ ಸೇರ್ಕೋತಾನೆ. ಕಾಲಗಳು ಉರುಳತ್ತೆ. ಶುಕ್ರಾಚಾರ್ಯರ ಮಗಳು ದೇವಯಾನಿಯ ಕಣ್ಣಿಗೆ ಕಚ ಆಕರ್ಷಕವಾಗಿ ಕಾಣ್ತಾನೆ. ಸೌಮ್ಯವಾಗಿ ಕಾಣೋ ಈ ಹುಡುಗನನ್ನ ಅವಳು ಮೌನವಾಗಿ ಬಯಸ್ತಾಳೆ. ಅವನು ಓಡಾಡೋ ಕಡೆ ಎಲ್ಲ ತಾನು ಹಿಂಬಾಲಿಸ್ತಾಳೆ. ಅವನಿಗೆ ಹಣ್ಣುಗಳನ್ನು ಕೊಡೋದು, ತನ್ನ ಮನಸ್ಸಲ್ಲಿ ಮೂಡೋ ಪ್ರಶ್ನೆಗಳು ಸಂಶಯಗಳನ್ನು ಅವನ ಬಳಿ ಕೇಳೋದು, ಹೀಗೆ ಏನೋ ಒಂದು ನೆಪ ಹುಡುಕಿ ಅವನನ್ನು ಮಾತಿಗೆಳೆಯೋದು, ಹೀಗೆ ಮಾಡ್ತಾ ಇರ್ತಾಳೆ. ಅವಳ ವರ್ತನೆ ಕಚನ ಅನುಭವಕ್ಕೆ ಬಂದರೂ ಅವನು ಶುಕ್ರಾಚಾರ್ಯರ ಬಳಿ ಬಂದಿರೋ ಗುರಿಯನ್ನ ಅವನು ಮರೆಯಲ್ಲ. ದೇವಯಾನಿಯ ಪ್ರೇಮದ ಸೂಚನೆಗಳಿಗೆಲ್ಲ ಕಚ ಸೌಮ್ಯವಾಗಿ ನಕ್ಕು ಸುಮ್ಮನಾಗ್ತಾನೆ. ದಿನಗಳು ಕಳಿತಾ ಅಸುರರಿಗೆ ಕಚನ ಮೇಲೆ ಸಂಶಯ ಬರೋದಕ್ಕೆ ಶುರುವಾಗತ್ತೆ. ಇವನು ಕೇವಲ ಗ್ರಂಥಗಳ ಅಧ್ಯಯನಕ್ಕೆ ಇಲ್ಲಿಗೆ ಬರಲಿಲ್ಲ, ಇನ್ನೇನೋ ಉದ್ದೇಶ ಇಟ್ಕೊಂಡು ಬಂದಿದ್ದಾನೆ ಅನ್ನೋ ಗುಮಾನಿ ಬರುತ್ತೆ. ನಾವು ಅತ್ಯಂತ ಜೋಪಾನ ಮಾಡ್ತಿರೋ ಗ್ರಂಥವನ್ನ ಇವನೇನಾದರೂ ಕದ್ದು ಬಿಟ್ರೆ ಅನ್ನೋ ಅನುಮಾನ ಹೆಚ್ಚಿ ಕಚನನ್ನ ಕೊಂದು ಬಿಡ್ತಾರೆ. ಅವನ ದೇಹವೂ ಪತ್ತೆಯಾಗದ ರೀತಿ ಮಾಡ್ತಾರೆ. ಕಚ ಇಲ್ಲ ಅಂತ ಗೊತ್ತಾಗಿ ದೇವಯಾನಿ ಛಿದ್ರವಾಗ್ತಾಳೆ. ಅವಳ ಅಪ್ಪ ಶುಕ್ರಾಚಾರ್ಯರ ಹತ್ರ ಹೋಗಿ ಅತ್ತು ಕರೆದು ಅವನನ್ನ ವಾಪಸ್ ಬದುಕಿಸಿ ಅಂತ ಬೇಡ್ಕೋತಾಳೆ. ಮಗಳ ಸಂಕಟ ನೋಡೋಕ್ಕಾಗದೆ ಶುಕ್ರಾಚಾರ್ಯರು ತಮ್ಮ ಸಂಜೀವಿನಿ ವಿದ್ಯೆ ಬಳಸಿ ಕಚನಿಗೆ ಮತ್ತೆ ಜೀವ ಕೊಡ್ತಾರೆ. ಆದರೆ ಅಸುರರಿಗೆ ಸಿಕ್ಕಾಪಟ್ಟೆ ಅಸಮಾಧಾನ ಆಗತ್ತೆ. ಕಚ ಬದುಕೋದಕ್ಕೆ ಅವರು ಬಿಡೋದೇ ಇಲ್ಲ. ಅವರೇನ್ ಮಾಡ್ತಾರೆ, ಅವನ ದೇಹವನ್ನ ಸುಟ್ಟು ಭಸ್ಮವನ್ನ ಶುಕ್ರಾಚಾರ್ಯರು ಕುಡಿಯೋ ದ್ರಾಕ್ಷಾರಸಕ್ಕೆ ಬೆರೆಸಿಬಿಡ್ತಾರೆ. ಈಗ ಕಚ ಶುಕ್ರಾಚಾರ್ಯರ ಹೊಟ್ಟೆ ಸೇರ್ಬಿಟ್ಟಿದ್ದಾನೆ. ಇನ್ನು ಅದೇನೇ ಆದರೂ ಅವನು ಪುನಃ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಅಸುರರು ಸಂಭ್ರಮ ಪಡ್ತಾರೆ. ಆದರೆ ದೇವಯಾನಿ ಮಾತ್ರ ಅಪ್ಪನನ್ನ ಗೋಗರೆಯುವುದು ಬಿಡಲ್ಲ. ನಂಗವನು ಬೇಕು, ಅವನನ್ನ ಬದುಕಿಸು ಅಪ್ಪ ಅಂತ ಮತ್ತೆ ಅಪ್ಪನಿಗೆ ಗೋಳಿಡ್ತಾಳೆ, ಅಳ್ತಾಳೆ. ಈ ಬಾರಿ ಅದು ಸಾಧ್ಯ ಇಲ್ಲ ಅಂತ ಶುಕ್ರಾಚಾರ್ಯರು ಹೇಳಿದ್ರೂ ಕೇಳದೆ ಕಣ್ಣೀರಿಟ್ಟು ಅಪ್ಪನನ್ನ ಬೇಡ್ಕೋತಾಳೆ. ಮಗಳ ನೋವಿನ ಮುಂದೆ ಅಪ್ಪ ಕರಗಿ ಹೋಗ್ತಾನೆ. ಸಂಜೀವಿನಿ ವಿದ್ಯೆನ ಬಳಸಿ ತನ್ನ ಹೊಟ್ಟೆ ಒಳಗಿದ್ದ ಕಚನನ್ನ ಮತ್ತೆ ಬದುಕಿಸ್ತಾರೆ. ಆದರೆ ಈ ಸಲ ಒಂದು ಮ್ಯಾಜಿಕ್ ಆಗತ್ತೆ. ಕಚ ಇದ್ದಿದ್ದು ಶುಕ್ರಾಚಾರ್ಯರ ದೇಹದ ಒಳಗೆ. ಹಾಗಾಗಿ ಅವರು ಸಂಜೀವಿನಿ ಮಂತ್ರ ಹೇಳೋವಾಗ ಕಚ ಎಲ್ಲವನ್ನೂ ಕಲ್ತ್ಕೊಂಡ್ಬಿಡ್ತಾನೆ. ಅವನ ಗುರಿಯನ್ನ ಅವನು ತಲುಪ್ತಾನೆ. ಆದರೆ ದೇವಯಾನಿಯ ಪ್ರೇಮದ ಹೊರೆ ಅವನ ಮುಂದೆ ಇರತ್ತೆ. ಅವಳ ಪ್ರೀತಿಯನ್ನೇನ್ ಮಾಡೋದು ಅನ್ನೋದು ಅವನಿಗೆ ಸವಾಲಿನ ಹಾಗೆ ಕಾಣತ್ತೆ. ದೇವಯಾನಿಯ ಸಂತೋಷಕ್ಕಂತೂ ಪಾರವೇ ಇರಲ್ಲ. ಅತ್ಯಂತ ಪ್ರೇಮದಿಂದ ನಿರೀಕ್ಷೆಯಿಂದ ಅವಳು ಕಚನ ಬಳಿಗೆ ಹೋಗ್ತಾಳೆ. ನಿಂಗೆ ಬೇಕಾದ ವಿದ್ಯೆ ನೀನು ಕಲ್ತಾಯ್ತಲ್ಲ, ಈಗ ನನ್ನನ್ನು ಮದುವೆ ಮಾಡ್ಕೋತೀಯಾ ಅಂತ ಕೇಳ್ತಾಳೆ. ಆಗ ಕಚ ತಲೆ ತಗ್ಗಿಸ್ತಾನೆ. ನೀನು ನನ್ನನ್ನು ಬದುಕಿಸಿದೀಯಾ ನಿಜಾನೇ, ಆದರೆ ನಾನು ನಿನ್ನ ಅಪ್ಪನ ಹೊಟ್ಟೆಯಿಂದ ಹುಟ್ಟಿದ್ದೀನಿ. ಈಗ ಅವನು ನನ್ನ ತಾಯಿ. ಹಾಗಾಗಿ ನಮ್ಮನ್ನ ಬೆಸೆದಿರೋದು ಈಗ ಸೋದರ ಸಂಬಂಧ, ಪ್ರೇಮ ಬಂಧ ಅಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ದೇವಯಾನಿಗೆ ಬಹಳ ದುಃಖವಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅವಮಾನ ಆಗುತ್ತೆ, ಮೋಸಗೊಂಡ ಭಾವನೆ ಉಂಟಾಗುತ್ತೆ. ಅವಳು ಭಾವಾವೇಶದಿಂದ ಕೂಗಾಡ್ತಾಳೆ, ನೀನು ನನ್ನನ್ನು ಬಳಸ್ಕೊಂಡೆ, ನನ್ನ ಭಾವನೆಗಳನ್ನು ಬಳಸ್ಕೊಂಡೆ, ನಮ್ಮ ಗೌಪ್ಯ ವಿದ್ಯೆನ ಕಲ್ತ್ಕೊಂಡೆ, ಆದರೆ ನನ್ನ ಹೃದಯವನ್ನು ಮುರಿದ್ಬಿಟ್ಟೆ ಅಂತ ಅಳ್ತಾಳೆ.
ದೇವಯಾನಿ ಇಷ್ಟೆಲ್ಲ ಭಾವಾವೇಶಕ್ಕೆ ಒಳಗಾದ್ರೂ ಕಚ ನಿರ್ಲಿಪ್ತವಾಗಿ ಶಾಂತವಾಗಿದ್ದ. ನಾನೊಂದು ಉದ್ದೇಶಕ್ಕಾಗಿ ಬಂದಿದ್ದೆ. ನಿಂಗೆ ನೋವು ಕೊಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಸ್ವಲ್ಪನೂ ಇರಲಿಲ್ಲ. ನಿನ್ನ ಪ್ರೇಮವನ್ನ ಭಾವನೆಗಳನ್ನ ನಾನು ಗೌರವಿಸ್ತೀನಿ. ಆದರೆ ಧರ್ಮಕ್ಕೆ ವಿರುದ್ಧವಾಗಿ ನಡೆದು ನಿನ್ನ ಪ್ರೇಮಕ್ಕೆ ಪ್ರತಿಯಾಗಿ ನಾನು ನಿನ್ನನ್ನು ಪ್ರೀತಿಸಕ್ಕಾಗಲ್ಲ ಅಂತ ಹೇಳ್ತಾನೆ. ದೇವಯಾನಿಯ ಅವಮಾನ ರೋಷವಾಗಿ ಬದಲಾಗುತ್ತೆ. ನೀನು ಸಂಜೀವಿನಿ ವಿದ್ಯೆ ಕಲ್ತಿರ್ಬೋದು, ಆದರೆ ಯಾವತ್ತೂ ನೀನದನ್ನು ಬಳಸೋಕೆ ಸಾಧ್ಯ ಆಗದೇ ಇರಲಿ ಅಂತ ಶಾಪ ಕೊಟ್ಬಿಡ್ತಾಳೆ. ಆದರೆ ಅವನ ಹೃದಯ ಭಾರವಾಗಿತ್ತು. ಅವರು ಮತ್ಯಾವತ್ತೂ ಭೇಟಿ ಆಗೋದೇ ಇಲ್ಲ. ಪ್ರೇಮದ ನಿರಾಕರಣೆಯ ನೋವು ಅನುಭವಿಸಿದ್ರೂ ದೇವಯಾನಿಯ ಬದುಕು ಮುಂದುವರಿಯುತ್ತೆ. ಮುಂದೆ ದೇವಯಾನಿಗೆ ಚಂದ್ರವಂಶದ ರಾಜ ಯಯಾತಿಯ ಜೊತೆ ಮದುವೆ ಆಗತ್ತೆ. ಪ್ರೇಮಕ್ಕೆ ತಕ್ಕ ಪ್ರತಿಸ್ಪಂದನೆ ಸಿಗದಿದ್ದಾಗ ಅದು ಹೇಗೆ ನೋವಾಗಿ ರೋಷವಾಗಿ ಬದಲಾಗುತ್ತೆ ಅನ್ನೋದನ್ನ ದೇವಯಾನಿ ಕಥೆಯಲ್ಲಿ ಕಾಣ್ತೀವಿ. ಪ್ರೇಮಕ್ಕಿಂತ ತನ್ನ ಗುರಿ ಮುಖ್ಯ ಎಂದ ಕಚ ಮತ್ತು ಅವನನ್ನ ಮನಸಾರೆ ಪ್ರೇಮಿಸಿ ಕೊನೆಗೆ ಅವನಿಗೆ ಶಾಪ ಇತ್ತ ದೇವಯಾನಿಯ ಕಥೆ ನಿಮಗೆ ಹೇಗನ್ನಿಸ್ತು? ಅನಿಸಿಕೆಗಳನ್ನ ಹೇಳಿ. ಹಾಗೆ ದೇವಯಾನಿ ಮತ್ತು ಯಯಾತಿಯ ವಿವಾಹದ ನಂತರ ಏನಾಯ್ತು ಅನ್ನೋದನ್ನ ಕೂಡ ಮುಂದಿನ ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತೀನಿ. ಟೇಲ್ಸ್ ವಿತ್ ರಶ್ಮಿ ಚಾನಲ್ನ ಫಾಲೋ ಮಾಡ್ತಾ ಇರಿ.